IPL 2026 ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ರೆ ಆದ್ರೆ ಕೆಲವೊಂದು ಬಿಗ್ ಟೀಮ್ದವರು ಆಲ್ರೆಡಿ ಅವರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿಮಗೆ ಗೊತ್ತಾ, ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಫಸ್ಟ್ ಅಪ್ಡೇಟ್ ನೇ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್, ಅದು ರಿಷಬ್ ಪಂತ್ ಅವರು ಖುದ್ದಾಗಿ LIC ಮ್ಯಾನೇಜ್ಮೆಂಟ್ ಮುಂದೆ ಸಾಕಪ್ಪ, ನನಗೆ ಕ್ಯಾಪ್ಟನ್ಸಿ ಸಾಕು, ನಾನು ಕ್ಯಾಪ್ಟನ್ಸಿಂದ ಕೆಳಗೆ ಇಳಿತೀನಿ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆ ಒಂದು ನಿರ್ಧಾರವನ್ನು LIC ಮ್ಯಾನೇಜ್ಮೆಂಟ್ ಖುದ್ದಾಗಿ ಓಕೆಪ್ಪ, ನೀವು ಕ್ಯಾಪ್ಟನ್ಸಿಂದ ಕೆಳಗೆ ಇಳಿತಿದ್ರೆ ಅಂತಾರೆ, ನೀವು ಹೇಳ್ರಿ ಅಂತೇಳಿ ಅವರು ಅಫಿಷಿಯಲ್ ಆಗಿ ಅಗ್ರಿ ಮಾಡಿದ್ದಾರೆ. ಅದು ಅಫಿಷಿಯಲ್ ಆಗಿ LIC ಮ್ಯಾನೇಜ್ಮೆಂಟ್ ಪೋಸ್ಟ್ ಅನ್ನು ಮಾಡಿದ್ದಾರೆ ನಿನ್ನೆ ಈವ್ನಿಂಗ್. ರಿಮೆಂಬರ್, ಪ್ರತಿಯೊಬ್ಬ IPL ಫ್ಯಾನ್ಸ್ ಒಂದು ಪಾಯಿಂಟ್ ನ ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಸಂಜೀವ್ ಗೋಯಂಕ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ರು. ಯಾವ ರೀತಿಯಪ್ಪ ಅಂದ್ರೆ, ಈಗ MS ಧೋನಿ ಅವರು ಮತ್ತು ರೋಹಿತ್ ಶರ್ಮಾ ಅವರು ಯಾವ ರೀತಿ ಲೆಗಸಿನ ಕಂಟಿನ್ಯೂ ಮಾಡಿದ್ದಾರೆ, ಚೆನ್ನೈ ಮತ್ತು ಮುಂಬೈಯಲ್ಲಿ 5 ಟ್ರೋಫಿನ ವಿನ್ ಆಗಿದ್ದಾರೆ. ಸೊ ಅದೇ ತರ ಎಕ್ಸಾಕ್ಟ್ಲಿ ಸೇಮ್ ಕ್ಯಾಟಗರಿಯಲ್ಲಿ ರಿಷಬ್ ಪಂತ್ ಅವರು ಹೋಗ್ತಾರೆ LIC ಟೀಮ್ ಅಲ್ಲಿ. ಇನ್ನು ಉಳಿದಿರುವಂತಹ 10-15 ವರ್ಷದಲ್ಲಿ 5-6 ಕಪ್ ಗೆಲ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಈಗ ಆ ಒಂದು ಸ್ಟೇಟ್ಮೆಂಟ್ ಏನಾಯ್ತು, ಅದು ಒಂದು ಕ್ವಶನ್. ಈಗ ಆಸ್ ಎ ಓನರ್ ಆಗಿ ಒಬ್ಬ ಪ್ಲೇಯರ್ ಮೇಲೆ ಒಂದು ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಒಂದು ಎಕ್ಸ್ಪೆಕ್ಟೇಷನ್ ನ ರಿಷಬ್ ಪಂತ್ ಅವರು ರೀಚ್ ಮಾಡೋಕೆ ಆಗಿಲ್ಲ, ಇದು ಮಾಮೂಲಿ. ಆದ್ರೆ ಈಗ ಎಲ್ಲಿಗೆ ಹೋಗ್ತಾರೆ ರಿಷಬ್ ಪಂತ್? ಯಾಕಪ್ಪ ಅಂದ್ರೆ ಅರ್ಥ ಮಾಡಿಕೊಳ್ಳಿ, ರಿಷಬ್ ಪಂತ್ ಅವರು ಈಗ ಆಸ್ ಎ ಕ್ಯಾಪ್ಟನ್ ಆಗಿ ಸ್ಟೆಪ್ ಡೌನ್ ಆಗಿದ್ದಾರೆ. ಅಂದ್ರೆ 27 crore ಅವರು ಹೋಗಿದ್ದಾರೆ. ಅಂದ್ರೆ 100% ರಿಷಬ್ ಪಂತ್ ಅವರು ನೆಕ್ಸ್ಟ್ ಆ ಒಂದು IPL 2027 ಮಿನಿ ಆಕ್ಷನ್ ಅಲ್ಲಿ LIC ಮ್ಯಾನೇಜ್ಮೆಂಟ್ ಅವರಿಗೆ ರಿಲೀಸ್ ಮಾಡೋದು ಕನ್ಫರ್ಮ್. ಅಂದ್ರೆ ರಿಲೀಸ್ ಮಾಡ್ತಾರ? ಎಂತ ಪ್ಲೇಯರ್ಗೆ ರಿಲೀಸ್ ಮಾಡುವ ಚಾನ್ಸ್ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಈಗ ರೋಹಿತ್ ಜುಗ್ಲನ್ ಗೊತ್ತಿರದೆ, ಒನ್ ಆಫ್ ದಿ ಬೆಸ್ಟ್ ರಿಪೋರ್ಟರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಆಲ್ ಸೆಟ್ ರಿಷಬ್ ಪಂತ್ ಅವರು KKRಗೆ ಹೋಗ್ತಾ ಇದ್ದಾರೆ ಅಂತೇಳಿ. ಈಗ ಕೆಲವೊಬ್ರು IPL ಫ್ಯಾನ್ಸ್ ನನಗೆ ನಿನ್ನೆ ಕಮೆಂಟ್ಸ್ ಮಾಡಿದ್ರು, ಏನು ಗುರು ನೀನು ಹೇಳ್ತಿರೋದಲ್ಲ ಫೇಕು ಅಂತೇಳಿ ಕಮೆಂಟ್ಸ್ ಮಾಡಿದ್ರು. ಆದ್ರೆ ಯಾರು ಫೇಕ್ ಅಂತೇಳಿ ಕಮೆಂಟ್ಸ್ ಮಾಡ್ತೀರಾ? ನಿಮ್ಗೆ ನಾನು ಖುದ್ದಾಗಿ ಪ್ರೂಫಿನ ಸಮೇತ ಬ್ರದರ್ ಈ ಒಂದು ಅಪ್ಡೇಟು, ಈ ಒಂದು ರಿಪೋರ್ಟ್ ಇದೆ ಮತ್ತು ಸೋರ್ಸ್ ಯಾವುದು, ಎಲ್ಲಿಂದ ಇನ್ಫಾರ್ಮೇಶನ್ ಇದೆ ಅಂತೇಳಿ ಖುದ್ದಾಗಿ ನಿಮ್ಮ ಮುಂದೆ ಪ್ರೂಫ್ ಸಮೇತ ಹಾಕಿದ್ರು ಕೆಲವೊಬ್ರು IPL ಫ್ಯಾನ್ಸ್ ಫೇಕ್ ಅಂತೇಳಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನ್ ಹೇಳ್ಬೇಕು? ಐ ಡೋಂಟ್ ನೋ, ಮಾತೇ ಬರ್ತಲ್ಲ. ಅಲ್ಲಪ್ಪ, ನಿಮ್ ಮುಂದೆ ಸೋರ್ಸ್ ಹಾಕ್ತಾ ಇದ್ದೀನಿ, ಇವ್ರು ಹೇಳಿದ್ದಾರೆ, ಇಂಥ ಒಬ್ಬ ರಿಪೋರ್ಟರ್ ಇದ್ದಾರೆ, ಇವ್ರ ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ರಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ರು ಫೇಕ್ ಅಂತ ಕಮೆಂಟ್ಸ್ ಮಾಡ್ತಿರಲ್ಲ, ಏನಿದು? ಅದು ಏನೇ ಇರಲಿ, ಮೇ ಬಿ ಕೆಲವೊಬ್ಬರಿಗೆ ಅದು ಅರ್ಥ ಆಗುತ್ತಾ ಅಥವಾ ಇಲ್ಲ ಗೊತ್ತಿಲ್ಲ, ಅಥವಾ ಅವರಿಗೆ ಮೈಂಡ್ ಇದೆಯಾ ಅಥವಾ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಸೋರ್ಸ್ ಅಂದ್ರೇನು, ರಿಪೋರ್ಟ್ ಅಂದ್ರೇನು, ಅಫಿಷಿಯಲ್ ಇನ್ಫಾರ್ಮೇಶನ್ ಅಂದ್ರೇನು ಅಂತೇಳಿ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಪಾಪ. ಸೊ ಅವ್ರಿಗೆ ಏನೋ ಬರಲ್ಲ. ಅದೇನಾಗ್ಲಿ, ನಾವು ಮುಂದೆ ಹೋಗೋಣ. ಈಗ ರೋಹಿತ್ ಜುಗ್ಲನ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ರಿಷಬ್ ಪಂತ್ ಮೇ ಬಿ ಅವರು KKRಗೆ ಹೋಗಬಹುದು ಅಂದ್ರೆ, ಯಾಕಂದ್ರೆ KKR ಟೈಮ್ಗೆ ಒಂದು ಕ್ಯಾಪ್ಟನ್ಸಿ ಅವಶ್ಯಕತೆ ಇದೆ. ಮೇ ಬಿ ರಿಷಬ್ ಪಂತ್ ಅವರು KKRಗೆ ಹೋಗಬಹುದು. ಅದನ್ನ ಮುಂದೆ ಡಿಸ್ಕಷನ್ ಮಾಡೋಣ. LIC ಮ್ಯಾನೇಜ್ಮೆಂಟ್ ರಿಷಬ್ ಪಂತ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಸ್ಟೆಪ್ ಡೌನ್ ಮಾಡಿದೆ ಅಂದ್ರೆ, ಇದು ರಿಷಬ್ ಪಂತ್ ಅವರ ನಿರ್ಧಾರ ಗೊತ್ತಿಲ್ಲ ಅಥವಾ LIC ಮ್ಯಾನೇಜ್ಮೆಂಟ್ ಅವರ ನಿರ್ಧಾರ ಗೊತ್ತಿಲ್ಲ, ಹೌದಲ್ವಾ? ನಾವು ಜಸ್ಟ್ ಬಿಲೀವ್ ಮಾಡೋಕಷ್ಟೇ. ಅವರು ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಾವು ಆ ಒಂದು ಇನ್ಫಾರ್ಮೇಶನ್ ಫಾಲೋ ಮಾಡಬೇಕು. ಈಗ 2 ವರ್ಷ LIC ಟೀಮ್ ಅಲ್ಲಿ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸ್ಪೈಡರ್. ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ರಿಷಬ್ ಪಂತ್? DCನ ತವರು ಮನೆ, DCನ ಅಥವಾ KKR ಅಥವಾ ಮಿನಿ ಆಕ್ಷನ್ ಹೋದ್ರೆ ಯಾವ್ದಾದ್ರು ಟೀಮ್ ಪಿಕ್ ಮಾಡುತ್ತಾ, ಅದ್ರ ಬಗ್ಗೆ ನೋ ಇನ್ಫಾರ್ಮೇಶನ್. ಬಟ್ ಆಲ್ ಸೆಟ್ ರಿಷಬ್ ಪಂತ್ ಒಂದು ಟ್ರೇಡ್ ಆಗಬೇಕು, ಒಂದು ರಿಲೀಸ್ ಆಗಿ ಬೇರೆ ಟೀಮ್ಗೆ ಹೋಗ್ಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನನ್ನ ಪ್ರಕಾರ. ಹಾಗಾದ್ರೆ ರಿಷಬ್ ಪಂತ್ಗೆ ಯಾಕೆ ಈ ಟೈಮಲ್ಲಿ ಕ್ಯಾಪ್ಟನ್ಸಿ ಬಿಟ್ರು ಅಂದ್ರೆ, ಇಲ್ಲಿದೆ ಮೇನ್ ಪಾಯಿಂಟ್. ಕೆಲವೊಂದು ಇನ್ಫಾರ್ಮೇಶನ್ ಪ್ರಕಾರ ಮುಂಬೈ ಇಂಡಿಯನ್ಸ್ ಆಲ್ ಸೆಟ್ ಯಾರಿಗೆ, ನಿಕೋಲಸ್ ಪೂರನ್ಗೆ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಈಗ ನಿಕೋಲಸ್ ಪೂರನ್ ಮುಂಬೈ ಇಂಡಿಯನ್ಸ್ಗೆ ಹೋದ್ರಪ್ಪ ಅಂದ್ರೆ, ಪಾಯಿಂಟ್ ಅರ್ಥ ಮಾಡಿಕೊಳ್ಳಿ, ಮುಂಬೈ ಇಂಡಿಯನ್ಸ್ ಇಂದ ಹಾರ್ದಿಕ್ ಪಾಂಡ್ಯ ಅವರು ಆಲ್ ಸೆಟ್
ಲಕ್ನೋ ಸೂಪರ್ ಜೆಟ್ಗೆ ಹೋಗುವಂತಹ ಎಲ್ಲ ಚಾನ್ಸ್ ಇದೆ. ಯಾಕಂದ್ರೆ LSGಗೆ ಈಗ ರಿಷಬ್ ಪಂತ್ ಔಟ್ ಆದ್ರಪ್ಪ ಅಂದ್ರೆ ಈಗ ಅವರ ಪ್ಲೇಸಲ್ಲಿ ಒಂದು ಕ್ಯಾಪ್ಟನ್ ಭರ್ತಿ ಮಾಡುವಂತಹ ಚಾನ್ಸ್ ಇದೆ. ಆ ಚಾನ್ಸ್ನ ಹಾರ್ದಿಕ್ ಪಾಂಡ್ಯಗೆ ಕೊಡಬಹುದು. ಅದು ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಬಟ್ ಅದು ಚಾನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ, ಕೆಲವೊಂದು ಸೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ನಿಕೋಲಸ್ ಪುರನ್ ಮುಂಬೈಯಿಂದ ಹಾರ್ದಿಕ್ ಪಾಂಡ್ಯ LSGಗೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಮೇ ಬಿ ಅದು ಕೂಡ ಆಗಬಹುದು. ಈಗ ಈ ಒಂದು ಟ್ರೇಡ್ ನಾವು ಬಗ್ಗೆ ಮಾತಾಡಿದ್ವಿ. ಈಗ ಮತ್ತೊಂದು ಸಾಕಷ್ಟು ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ಅಕ್ಷರ ಪಟೇಲ್ ಆಲ್ ಸೆಟ್ ಟು ಡಿಸ್ ಇಂದ ಕ್ಯಾಪ್ಟನ್ಸಿನ ಬಿಡ್ತಾ ಇದ್ದಾರೆ, ಅದು ಕೂಡ ಇನ್ಫಾರ್ಮೇಶನ್ ಇದೆ. ಮತ್ತು ಅಜಿಂಕ್ಯ ರಹಾನೆ ಆಲ್ ಸೆಟ್ KKR ಟೀಮ್ ಅನ್ನು ಕ್ಯಾಪ್ಟನ್ಸಿನ ಬಿಡ್ತಾ ಇದ್ದಾರೆ, ಇದು ಕೂಡ ಇನ್ಫಾರ್ಮೇಶನ್ ಇದೆ. ಇದು ನಾಣ್ಯತೆಲ್ಲ ಖುದ್ದು ಬಿಗ್ ರಿಪೋರ್ಟರ್ಸ್ ಗುರು ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಯಾವುದೇ ರೀತಿ ಫೇಕ್ ಅಲ್ಲ, ಅವರು ರಿಪೋರ್ಟರ್ಸ್ ಯಾವ ರೀತಿ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ ಮತ್ತೊಂದು ಬಿಗ್ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ಗೆ. ಈಗ ಸಾಕಷ್ಟು CSK ಫ್ಯಾನ್ಸ್ ಡಿಸಪಾಯಿಂಟ್ ಆಗಿದ್ದೀರಾ ರುತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮತ್ತು ಆಸ್ ಎ ಪ್ಲೇಯರ್ ಆಗಿ ಅವರು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಈಗ ವೆರಿ 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 ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪ ಅಂದರೆ ಜೂನ್ನಲ್ಲಿ MLC ಅಂದರೆ ಮೇಜರ್ ಕ್ರಿಕೆಟ್ ಲೀಗ್ ಸ್ಟಾರ್ಟ್ ಆಗುತ್ತೆ. ದಟ್ ವಿಲ್ ಬಿ ಗೇಮ್ ಚೇಂಜರ್ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ. ಯಾಕಂದರೆ ಆ ಒಂದು ಟೂರ್ನಮೆಂಟಲ್ಲಿ ಸ್ಟೆಫನ್ ಫ್ಲೇಮಿಂಗ್ ಅವರ ನಿರ್ಧಾರ ಕನ್ಫರ್ಮ್ ಆಗುತ್ತೆ. ಇಷ್ಟಕ್ಕೆ ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಅಗೇನ್ IPL 2027ನಲ್ಲಿ ಅವರಿಗೆ ಆಸ್ ಎ ಕೋಚ್ ಆಗಿ ಕಂಟಿನ್ಯೂ ಮಾಡಬೇಕಾ ಅವರಿಗೆ ಅಥವಾ ಗೇಟ್ ಪಾಸ್ ಕೊಡಬೇಕಾ ಅಂತೇಳಿ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಜೂನ್ನಲ್ಲಿ ಒಂದು ಬಿಗ್ ಮೀಟಿಂಗ್ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ದು. ಈಗ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಆಲ್ ಸೆಟ್ ರುತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ಸಿನ ಕಳೆದುಕೊಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ರುತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿನ ಕಳೆದುಕೊಳ್ತಿದ್ದಾರೆ. ಇನ್ನೊಂದು ಕಡೆ ಸ್ಟೆಫನ್ ಫ್ಲೇಮಿಂಗ್ ಅವರ ನಿರ್ಧಾರ ಆಗುತ್ತೆ, ಅದು ಜೂನ್ ಮಂತಲ್ಲಿ ಒಂದು ಮೀಟಿಂಗ್ ಇದೆ ಚೆನ್ನೈದು. ಆ ಒಂದು ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ. ವಾಟ್ ಇಸ್ ದ ಫ್ಯೂಚರ್ ಆಫ್ ಸ್ಟೆಫನ್ ಫ್ಲೇಮಿಂಗ್, ವಾಟ್ ಇಸ್ ದ ಫ್ಯೂಚರ್ ಆಫ್ ರುತುರಾಜ್ ಗಾಯಕ್ವಾಡ್ ಅಂತ ಹೇಳಿ. ಇದು ಸದ್ಯ ಬಂದಿರುವಂತಹ ಬಿಗ್ಗೆಸ್ಟ್ ಇನ್ಫಾರ್ಮೇಶನ್. ಒಂದು ಕಡೆ ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿನ ಕೆಳಗಿಳಿದರೆ ಅವರಿಗೆ ಟ್ರೇಡ್ ಮಾಡೋಕೆ ಸಾಕಷ್ಟು IPL ಟೀಮ್ ಅವರು ಕಾಯ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ ರಿಷಬ್ ಪಂತ್ ಅವರು ಮಿನಿ ಆಕ್ಷನ್ಗೆ ಹೋದ್ರೆ ಆಲ್ಮೋಸ್ಟ್ ಒಂದು 13 ರಿಂದ 14 ಕೋಟಿಗೆ ಮಾತ್ರ ಹೋಗುವಂತಹ ಪ್ಲೇಯರ್. ಯಾಕಂದ್ರೆ 2 ವರ್ಷ ಕಂಪ್ಲೀಟ್ಲಿ ಫ್ಲಾವ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ರಿಷಬ್ ಪಂತ್ ಅವರು ಈಗ ಮಾಡಬೇಕಾಗಿದ್ದು ಯಾವುದೇ ರೀತಿಯಾದ ಕ್ಯಾಪ್ಟನ್ಸಿ ಡ್ಯೂಟಿನ ತಗೋಬಾರ್ದು. ಅವರು ಆಸ್ ಎ ಪ್ಲೇಯರ್ ಆಗಿ ಮಾತ್ರ ಆಡಿದ್ರೆ ಮಾತ್ರ ಅವರು ಸಕ್ಸಸ್ ಆಗ್ತಾರೆ ಅಂತ ನನ್ನ ವ್ಯೂ. ಯಾಕಂದ್ರೆ ನೋಡಿದ್ರೆ DC ಯಾವ ರೀತಿ ಅವರು ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಸ್ಟಾರ್ಟಿಂಗ್ ಆಫ್ ಅವರ ಕೆರಿಯರ್ ಅಲ್ಲಿ. ಆ ತರ ರಿಷಬ್ ಪಂತ್ ನಮಗೆ ಬೇಕು. ಇದು ಕ್ಯಾಪ್ಟನ್ಸಿ ಯಾವ್ದು ಬೇಡಪ್ಪ, ಸುಮ್ಕೆ ಆಸ್ ಎ ಪ್ಲೇಯರ್ ಆಗಿ ನೀವು ಪರ್ಫಾರ್ಮೆನ್ಸ್ ಕೊಡಿ, ನಾವು ಸೆಲೆಬ್ರೇಷನ್ ಮಾಡ್ತೀವಿ. ರಿಷಬ್ ಪಂತ್ ಹೇಳಿ ನಾವು ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಈ ಕ್ಯಾಪ್ಟನ್ಸಿ ನಿಮಗೆ ಬರಲ್ಲ, ಅದನ್ನ ಬಿಡೋದು ಬೆಸ್ಟ್. ಈಗ ಖುದ್ದಾಗಿ ರಿಷಬ್ ಪಂತ್ ಬಿಟ್ಟಿದ್ದಾರೆ, ಖುದ್ದಾಗಿ ರುತುರಾಜ್ ಗಾಯಕ್ವಾಡ್ ಬಿಡಲೇಬೇಕು. ಇಲ್ಲಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಗೋವಿಂದ ಆಗುತ್ತೆ ಮತ್ತೆ ನೆಕ್ಸ್ಟ್ ವರ್ಷನ್ ಕೂಡ. ನೆಕ್ಸ್ಟ್ ಅಜಿಂಕ್ಯ ರಹಾನೆ ಕೂಡ ಬಿಡಬೇಕಾಗುತ್ತೆ ಕ್ಯಾಪ್ಟನ್ಶಿಪ್. ಹಾರ್ದಿಕ್ ಪಾಂಡ್ಯ ಕೂಡ ಅವರು ಕೂಡ ಖುದ್ದಾಗಿ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ನನ್ನ ಕಡೆ ಆಗಲ್ಲ ಅಂತೇಳಿ ಮಿಡಲ್ ಟೂರ್ನಮೆಂಟ್ ಹೇಳಿದ್ರಂತೆ. ಈಗ ರಿಪೋರ್ಟ್ ಬರ್ತಾ ಇದೆ. ಸೊ ಹಾರ್ದಿಕ್ ಪಾಂಡ್ಯ ಯಾವುದೇ ಕಾರಣಕ್ಕೂ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಆಡಲ್ಲ, ಅವರು ಕೂಡ ಟ್ರೇಡ್ ಆಗೋದ ಚಾನ್ಸ್ ಇದೆ. ಬಟ್ ಇಷ್ಟಕ್ಕೆ ರಿಷಬ್ ಪಂತ್ ಎಲ್ಲಿಗೆ ಹೋಗ್ತಾರೆ, ಹಾರ್ದಿಕ್ ಪಾಂಡ್ಯ ಎಲ್ಲಿಗೆ ಹೋಗ್ತಾರೆ, ನಿಕೋಲಸ್ ಪುರನ್ ಎಲ್ಲಿಗೆ ಹೋಗ್ತಾರೆ. ಸಾಕಷ್ಟು ಇನ್ಫಾರ್ಮೇಶನ್ ಇದೆ, ಸಾಕಷ್ಟು ಅಪ್ಡೇಟ್ ಬರಬೇಕಾಗಿದ್ದಾವೆ. ಟ್ರೇಡ್ ವಿಂಡೋ ಓಪನ್ ಆಗ್ತಾ ಇದೆ. ಈಗ ಟೂರ್ನಮೆಂಟು ಅಂದರೆ ಈ IPL 2026 ನಾಳೆ ಫೈನಲ್ ಮ್ಯಾಚ್ ಇದೆ. ಆದರೆ ಟೀಮು ಆಲ್ರೆಡಿ ಪ್ಲಾನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಯಾರಿಗೆ ಕ್ಯಾಪ್ಟನ್ಸಿ ಚೇಂಜ್ ಮಾಡಬೇಕು, ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತೇಳಿ. ಸೊ ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಬರ್ತಿದ್ದಾವೆ. ಸೊ ಸ್ಟೇಟ್ ಆಗಿರಿ, ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಇನ್ಸೈಡ್ ರಿಪೋರ್ಟ್ಸ್ ಆಗಲಿ ಮತ್ತು ಅಫಿಷಿಯಲ್ ಇನ್ಫಾರ್ಮೇಶನ್ ಆಗಲಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ರಿಕ್ವೆಸ್ಟು, ಬಿಡೋಣ ಒಂದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ನೆಕ್ಸ್ಟ್ ಅಪ್ಡೇಟ್ RCB ಟೀಮಿಂದ ಒಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಬರ್ತಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಈ ಒಂದು ರಿಪೋರ್ಟ್ನ ಪ್ರಕಾರ ನಾಳೆ IPL 2026 ಫೈನಲ್ ಮ್ಯಾಚ್ ಇದೆ. ಈ ಒಂದು ಫೈನಲ್ ಮ್ಯಾಚ್ ಆದ್ಮೇಲೆ ನೋ ವಿಕ್ಟರಿ ಸೆಲೆಬ್ರೇಷನ್. ಬೆಂಗಳೂರು ಪೊಲೀಸರು ಬೈಕ್ ರ್ಯಾಲಿನ ಬ್ಯಾನ್ ಮಾಡಿದ್ದಾರೆ, ಪಬ್ಲಿಕ್ ಸೆಲೆಬ್ರೇಷನ್ ಬ್ಯಾನ್ ಮಾಡಿದ್ದಾರೆ, ಮತ್ತು ಸ್ಟಂಟ್ಸ್ ಆಗಲಿ ಮತ್ತು ಸ್ಕ್ರೀನಿಂಗ್ ಆಗಲಿ ಎಲ್ಲನೂ ಬ್ಯಾನ್ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಪೊಲೀಸು ಆ ಒಂದು ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಪರ್ಪಸ್ ಮೇಲೆ ಇದೆಲ್ಲ ಬ್ಯಾನ್ ಮಾಡಿದ್ದಾರೆ. ದಿಸ್ ಇಸ್ ಮ್ಯಾಸಿವ್ ಇನ್ಫಾರ್ಮೇಶನ್ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ. ಈಗ ಯಾವುದೇ ಒಬ್ಬ RCB ಫ್ಯಾನ್ ಆಗಲಿ ಆ ಒಂದು ಕಪ್ಪು ಗೆದ್ದಾಗ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ಆ ಒಂದು ಡ್ರೀಮ್ ಇರುತ್ತೆ. ಬಟ್ ಸೆಲೆಬ್ರೇಷನ್ ಮಾಡಿ ಅಂದರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಒಂದು ಸೆಲೆಬ್ರೇಷನ್ ಮಾಡಿ ಪಬ್ಲಿಕ್ಗೆ
ಎಫೆಕ್ಟ್ ಆಗಲಾರ್ದಂಗೆ ಅಂತ ಒಂದು ಸೆಲೆಬ್ರೇಷನ್ ಮಾಡಿ, ಸರಿನಾ? ಯಾಕಂದರೆ ಡೆಫಿನೆಟ್ಲಾಗಿ RCB ಕಪ್ಪು ಗೆಲ್ತಾ ಇದೆ, ಸೆಕೆಂಡ್ ಸ್ಟಾರು ಬರ್ತಾ ಇದೆ, ಅದ್ರ ಬಗ್ಗೆ ನೋ ಡೌಟ್. ಸೊ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಬೇಗ ಬೇಗ ಶೇರ್ ಮಾಡಿ. ಈ ಒಂದು ಅಪ್ಡೇಟ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ನಿಮ್ಮ ಕ್ವಶನ್ನ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ಯಾರ್ದು? ನಂದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.